ಕರುಣ 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 ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕು. ನನ್ನ ಸಂಗಡ ಬಾ. ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕು. ನನ್ನ ಸಂಗಡ ಬಾ. ಪರಮಾತ್ಮ ಕರುಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರುಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೆ. ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಹೊರವ ಸೂತ ಎನ್ನುವ ವಿಚಾರವನ್ನ ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರುಣ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರುಣ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸುವ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರುಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಕರೆಯ ಬೆಳಗುವ ರವಿಯ ಕರುಣದೇ. ಧರೆಯ ಬೆಳಗುವ ರವಿಯ ಕರುಣದೇ. ಮಹಾಮಹಿಮನೆಂದೆನಿಸಿ ಮೇಲೆ ಬರವಿತು ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ. ಕರುಣ, ತಳಮಳವೇದಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡುವೆ. ಕರುಣ, ಅಮಿತ ಭುವನದೋಳ್ ಕೀರ್ತಿಯ ಪಡುವೆ. ಘನತರವೆನಿಸಿದ ಮೇದಿನಿಯೊಳು ಘನತರವೆನಿಸಿದ ಮೇದಿನಿಯೊಳು ನೀ ಮಹಿಮನೆಂದೆನಿಸಿ ಮೇಲೆ ಬರವಿತು ತಂದೆ ಕುಮಾರ ಬಾ, ಸುರವೀರ ಸುಕುಮಾರ ಬಾ, ಸುಕುಮಾರ ಬಾ. ಕರುಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು. ಕರುಣ, ದೇವಾ, ಕರುಣ, ಏನು ಹೇಳುತ್ತಿರುವೆ? ನಾನು ನಾನು ಸೂತನಲ್ಲವೇ? ಅಲ್ಲ ಕರುಣ, ನನ್ನ ವಂಶ ಶ್ರೇಷ್ಠವಾದ ಚಂದ್ರವಂಶವೇ? ನಿಜ ಕರುಣ. ದೇವಾ, ವೀರಾದಿ ವೀರರನ್ನ ಹಡೆದ ಆ ಪರಮವತಿ ಕುಂತಿದೇವಿ ನನ್ನ ನನ್ನ ಹಡದ ಮಾತೆಯೇ? ಸತ್ಯ ಕರುಣ. ಈ ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ಆ ಸರ್ವ ಸಾಕ್ಷಿಯಾದ ಸೂರ್ಯದೇವನು ನನ್ನ ನನ್ನ ಜನಕನೇ? ನಿಜ ಕರುಣ. ಪರಮಾತ್ಮ, ವೀರಾದಿ ವೀರರಾದ ಪಾಂಡವರು ದೇವಾ, ಕರುಣ, ಏನು ಹೇಳುತ್ತಿರುವೆ? ನೀನು ಹೇಳುತ್ತಿರುವುದು ಬಹಳ ಆಶ್ಚರ್ಯಕರವಾಗಿರುವುದು. ದೇವಾ, ಕರುಣ, ನೀನು
ನೀನು ಪಾಂಡವರ ಪಕ್ಷಪಾತಿ. ಇದು ಯುದ್ಧ ಕಾಲ. ಅವರ ತಲೆ ಕಾಯುವುದಕ್ಕೋಸ್ಕರ ಈ ರೀತಿಯಲ್ಲಿ ನನ್ನನ್ನು ವಂಚಿಸುತ್ತಿರುವೆಯಲ್ಲ ದೇವಾ. ಕರುಣ, ರಾಜಾದಿರಾಜರೆನಿಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿದೀವಲ್ಲ, ಇದು ನಿನಗೆ ಸರಿಯೇ? ಅಯ್ಯೋ, ನನ್ನ ಭಾಗದ ದುರ್ದೈವವೇ, ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡಿರುವೆ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡಿರುವೆ ದೇವಾ. ಕರುಣ, ದೇವಾ, ಶೋಧನೆಯೇ ಪರಮಾತ್ಮ. ಕರುಣ, ದೇವಾ, ಶೋಧನೆಯೇ ದೇವಾ. ಕರುಣ, ಪಾಪಿಯಾದ ಪರಿತಾಪದಿಂದ ದೇವಾ, ಶೋಧನೆಯೇ ದೇವಾ. ಕರುಣ, ಬಹುದಿನ ಮುಂದೆ ಬಂಧುಗಳಾರೆಂದು ದೇವಾ. ಬಹುದಿನ ಮುಂದೆ ಬಂಧುಗಳಾರೆಂದು ಎಂದು ಅದನ್ನ ಅಪನಿಂದೆಯಲಿ ಗಂಗೆ ದೇವಾ. ಎಂದು ವದನ ಅಪನಿಂದೆಯಲಿ ಗಂಗೆ ಬಂದ ವಿಮೋಚನ ಮಾಧವನರಿಯದೆ ದೇವಾ. ಬಂದ ವಿಮೋಚವ ಮಾರ್ಗವನರಿಯದೆ ದೇವಾ. ಶೋಧನೆ ಪರಿತಾಪದಿಂದ ದೇವಾ. ಶೋಧನೆ ದೇವಾ. ಜನ್ಮರಹಸ್ಯದ ಅಂತರವರಿತು, ಜನ್ಮದಾತೆಯ ನಿರ್ದಯವರಿತು, ಜನ್ಮರಹಸ್ಯದ ಅಂತರವರಿತು, ಜನ್ಮದಾತೆಯ ನಿರ್ದಯವರಿತು. ದೇವಾ, ಕೇಶವ, ಮಾಧವ ದೇವಾ. ಕರುಣ, ಜನ್ಮ ರಹಸ್ಯದ ಅಂತರವರಿತು, ಜನ್ಮದಾತೆಯ ನಿರ್ದಯವರಿತು, ಜೀವಿಸಲೇ ಬರೀ ಸಹಜರ ಜೊತೆಗೂಡಿ ದೇವಾ. ಜೀವಿಸಲೇ ಬರೀ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ದೇವಾ.
ಕಾರಣ ದೇವಾ ಶೋಧನೆ ಪಾಪಿಯಾದ ಪರಿತಾಪಗೀಡಾದ ದೇವಾ ಶೋಧನೆ ವಿಧಿಶಾಪ 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 ದೇವ ಒಂದು ಕಡೆ ಆಶ್ರಯವಿತ್ತು ಆಧರಿಸಿದ ಆನ್ನ ಸ್ವಾಮಿ ಕಬರವೇಶ್ವರ, ಮತ್ತೊಂದು ಕಡೆ ಸಹೋದರರು ಎಂಬ ವಾತ್ಸಲ್ಯದ ಮಮತೆಯ ಕರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ದೇವ ಕರುಣ, ನೀನು ಹೇಳು ದೇವ, ಈ ಇರುವರಲ್ಲಿ ನಾನು ಯಾರನ್ನ ಆಶ್ರಯಿಸಲಿ, ಯಾರನ್ನ ತ್ಯಜಿಸಲಿ? ದೇವ ಕರುಣ, ನೀನೇ ಹೇಳುವ ರೀತಿಯಲ್ಲಿ ಆ ಪಾಂಡವರು ನನ್ನ ಸಹೋದರರಾದರೆ, ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಬಗೆಯುವುದೆಂತು ದೇವ, ದ್ರೋಹ ಬಗೆಯುವುದೆಂತು ದೇವ. ಕರುಣ, ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಕರುಣ. ದೇವಾ. ಕರುಣ, ದೇವಾ ಪಾಂಡವರರ ಸೇರುತ್ತೆ ನೀನು, ಕರುಣ, ಪಾಂಡವರರ ಸೇರುತ್ತೆ ನೀನು, ದರೆಯನು ಪಾರೆಯೇ ಧರ್ಮದಿ ನಿರುತ, ದರೆಯನು ಪಾರೆಯೇ ಧರ್ಮದಿ ನಿರುತ, ಅನುಜರ ಸೇರೈ ಕರುಣವ
ಆಲಿಸು ವೀರ ಆಲಿಸು ವೀರ ಆಲಿಸು ಧೀರ. ಕರುಣ, ದೇವ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ, ಸತ್ಯವೆಂದು ನಂಬಲೆ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿವೆ ದೇವ? ಏಕೆಲ್ಲ ಕರುಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಹೊಂದಿ, ಅಯ್ಯೋ ದೇವ, ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟಳು. ಆಗ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟೆ. ಹೇ ಈಶ್ವರೇ, ಹೇ ವಿಧಿಯೇ. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿ ಸಲಹಿದರು. ಈಗಲೂ ದೇವ ಕರುಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಾಮಂತ ರಾಜರಿದ್ದರು ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರುಣ, ಬಾ. ದೇವ, ಕರುಣ, ನನ್ನ ಸ್ವಾರ್ಥತನದಿಂದಲೋ ಅಥವಾ ಆ ಪಾಂಡವರು ನನ್ನ ಸಹೋದರರು ಎಂಬ ಭಾವನೆಯಿಂದಲೋ ಆ ನನ್ನ ಸ್ವಾಮಿಯನ್ನು ತೊರೆದು ಬಂದರೆ ಈ ಲೋಕವು ಮೆಚ್ಚುವುದೇ ದೇವ? ಕರುಣ, ಅದಾಗಿಯೂ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲ್ಲ, ಹೇ ಸುತ, ಹೇ ನೀಚ, ಹೀನ ಕುಲದವನೇ ಎಂದು ಈ ಆಳಿಸುತ್ತಲೇ ಇರುವರು ದೇವ. ಅವರಿಗೆ ನಾನು ಅವರ ಅಗ್ರಜ, ಮೊದಲ ಪಾಂಡವ ಎನ್ನುವ ವಿಚಾರ ತಿಳಿಯದೇ ದೇವ? ತಿಳಿಯದು ಕರುಣ. ನಿನ್ನ ತಾಯಿಯಾದ ಕುಂತಿ ದೇವಿಗಾಗಲಿ ಆ ಪಾಂಡವರಿಗಾಗಲಿ ನಿನ್ನ ವಿಚಾರವು ತಿಳಿಯದು. ಈಗ ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲ್ಲ ದೇವ, ಆ ಕರ್ಣನ್ಯಾರು ತಿಳಿಸಲಾರಯ್ಯ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಯಾರಿಗೂ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರುಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೋಗಿ ಬರಲೇ ಕರುಣ. ತಮ್ಮ ಚಿತ್ತ ಆಗಬಹುದು ದೇವ. ಪರಮಾತ್ಮನು, ಆ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನ ನುಡಿಯತಕ್ಕವನಲ್ಲ. ವೀರಾದಿ ವೀರರಾದ ಪಾಂಡವರು ನನ್ನ ತಮ್ಮಂದಿರೇ, ಸದಾ ಸದಾ ಧರ್ಮವನ್ನೇ ಉಸಿರಾಗಿಸಿಕೊಂಡಿರುವ ಆ ಧರ್ಮನಂದನನು ಅವನು ನನ್ನ ಸಹೋದರನ್ನೇ ಸಹಸ್ರ ಗಜಬಲಗಳೊಂದಿಗೆ ರುದ್ರಾಂಶ ಸಂಭೂತನಾದ ಆ ವಾಯುಸುತ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪುಟ್ಟ ಪುಟ್ಟ ಸಹೋದರರೇ. ಪಾಂಡುರಾಜ, ಕುಂತಿ ದೇವಿ, ಮಾದ್ರಿ ದೇವಿಯರು ನನ್ನ ಜನಕ ಜನನಿಯರೇ, ಅವರು ನನ್ನ ಜನಕ ಜನನಿಯರೇ. ಹೇ ದೇವಾ, ಅವರು ನನ್ನ ಜನನಿ ಜನಕರೇ. ಪರಶುವನ್ನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು
ಫಲ್ಗುಣ, ಸವ್ಯಸಾಚಿ, ಗಾಂಡೀವಿ, ವಿಜಯ, ತ್ರಿಲೋಕ ಗಂಡ, ಹೀಗೆ ಹೀಗೆ ದಶನಾಮಗಳಿಂದ ಕೂಡಿ ಈ ದಶ ದಿಕ್ಕುಗಳಲ್ಲಿ ಕೀರ್ತಿಯನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಪಾರ್ಥ, ಅಯ್ಯೋ ಅಯ್ಯೋ, ನೀನು ನನ್ನ ತಮ್ಮನೇ, ನೀನು ನನ್ನ ತಮ್ಮನೇ. ಅರ್ಜುನ, ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ಅರ್ಜುನ, ಅರ್ಜುನ, ನಿನ್ನ ಶಿರಸ್ಸು ಈ ಧರೆಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು? ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು? ದೇವಾ, ದೇವಾ, ಇದುವರೆಗೂ ಬಂಧು ಬಾಂಧವರಾರು ಎಂದು ಅರೆಯದ ನನಗೆ ಹಿಂದು ಇವರೇ ಇಂಥವರೇ ಎಂದು ತಿಳಿದ ಬಳಿಕ ಇದೆಂತಹ ಉಭಯ ಸಂಕಟ ದೇವಾ, ದೇವಾ, ಇದೆಂತಹ ಉಭಯ ಸಂಕಟ ದೇವ. ಸೂತನೆಂಬ ಅಪವಾದಕ್ಕೆ ಸಿಲುಕಿದ ಈ ದೇಹ, ಈ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ಹೇಗೆ ತುಂಬಿಕೊಳ್ಳಲಿ ದೇವಾ, ಹೇಗೆ ತುಂಬಿಕೊಳ್ಳಲಿ ದೇವಾ, ಹೇಗೆ ಹೇ ಪಾಪಿ ಕರ್ಣ, ಹೇ ಪಾಪಿ ಕರ್ಣ, ಪಾಂಡುಕುಮಾರನಾಗಿ ಜನಿಸಿ ಅಯ್ಯೋ ಅಯ್ಯೋ ಪಾಂಡುಕುಮಾರರನ್ನು ಕೊಲ್ಲಲೊರಟಿರುವೆಯಲ್ಲೋ, ಪಾಂಡುಕುಮಾರರನ್ನು ಕೊಲ್ಲಲೊರಟಿರುವೆಯಲ್ಲೋ. ಹೇ ಪಾಪಿ ಕರ್ಣ, ಕೊಲ್ಲಲ್ಲೇ ಪಾಂಡುಕುಮಾರರಂ ನಾ ಕಲ್ಪದೆ, ಕೊಲ್ಲಲೇ ಪಾಂಡುಕುಮಾರರಂ ನಾ ಕಲ್ಪದೆ. ಮಂದಿರಂ ಕಲ್ಪದೆ, ಕೊಲದಾಂ ಬಿಟ್ಟೊಡೆ, ಕೊಲದಾಂ ಬಿಟ್ಟೊಡೆ. ಕೌರವೇಂದ್ರ ಈ ಧರಣಿಯೋ ಸುಖ ಸಂಪತ್ತಿಲಿ ಬಾಳ್ಪನೆ ಚಲದಿ ಪಾರ್ಥನ ಶಿರವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಆನಂದಂ ಸಲ್ಲಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ನಾ ಸಾ
ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ದೇವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ತುಂಬಿದ ರಾಜಸಭೆಯಲ್ಲಿ ಆ ದುಶ್ಯಾಸನದಿಂದ ಅಪಮಾನಿತಲಾದ ಕಂದ ಕಳ್ಳರಂತೆ ಕೀಚಕ ಬಂಧಗಳನ್ನು ಸಹಿಸಿದರು. ಇನ್ನೇನು ನನ್ನ ಕಷ್ಟದ ದಿನಗಳು ಕಳೆದವು. 4-6 ದಿವಸವಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ? ಪ್ರಯತ್ನವೇ ಇವಳೇಕೆ ಚಿಂತಾಮಗ್ನಳಾಗಿರುವಳು? ಶಾಂತಿ ಶಾಂತಿ ವರದೀರಳಾಗಿ ವರ ಪತ್ನಿಯಾಗಿ ಮರಗುವೆ ಕೆಲೆ ಶಾಂತಿ ಶಾಂತಿ ವರದೀರಳಾಗಿ ವರ ಪತ್ನಿಯಾಗಿ ಮರಗುವೆ ಕೆಲೆ ಪಾಂಡವಪುತ್ರರ ಹತ್ಯೆಯಾಗಿ ನೀನು ಪಾಂಡವಪುತ್ರರ ಹತ್ಯೆಯಾಗಿ ನೀನು ಕಣ್ಣ ಚಿಂತೆಯಿಂದ ದುರ್ಕೋಪದಿಂದ ದುರ್ಯೋಧನೆ ಕಮಲಾಂಗನೆ ದುರ್ಕೋಪದಿಂದ ದುರ್ಯೋಧನೆ ಕಮಲಾಂಗನೆ ಶಾಂತಿ ಶಾಂತಿ ವರದೀರಳಾಗಿ ವರ ಪತ್ನಿಯಾಗಿ ಮರಗುವೆ ಕೆಲೆ. ಏಕೆ ಏನಾಯ್ತು? ನಿಷ್ಕಾರಣವಾಗಿ ಹೇಳುತ್ತಿರುವೆಲ್ಲ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗೆ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಈ ಸ್ತ್ರೀಯರ ಪರಾಧಿಗಳು ಈ ನಮ್ಮ ಸಮಾಜದ ನೆಮ. ಭಗವತ್ ಸರ್ವಪರಾಧ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಂಡಲು ಒಂದು ದಿನದ ಅವಿವೇಕತನದಿಂದ ಅದು ನಿಂದನೆಯ ನಿಂತಿದೆ. ಅದು ನಮ್ಮನ್ನು ಸಾಯಿ ತನಕ ಬಿಡುತ್ತಿಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸಬಂದೆ. ನಾನು ನಿನ್ನನ್ನು ಎಷ್ಟು ಸಾರಿ ಬೇಡಿಕೊಳ್ಳಿದ್ದೇವೆ, ಆದದ್ದಾಗಿ ಹೋಯಿತು, ಮರೆತೇ ಬಿಡು. ಈಗ ನೀನು ದುಃಖಿಸಲು ಕಾರಣವೇನು ದೇವಿ? ತಿಳಿಸುವೆನು ಸ್ವಾಮಿ. ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು ದೇವ? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲೇನು? ಅದಾ ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕರು ಅಲ್ಲ. ಆಹಾ, ಹಾಗಾದರೆ ತಿಳಿಸುವೆನು. ಈ ದಿನ ಹಸ್ತಿನಾವತಿಗೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡ, ಸಂಧಿಗಾಗಿ ದೂತರನ್ನು ಕಳಿಸಿರುವರು, ಇನ್ನೇನು ಸಂಧಿ ಆಗುವುದು, ಆಗಷ್ಟೇ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಟ್ಟುವೆಯಂತೆ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಯಾರು ಯಾರು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಯಾರು ರಾಯಭಾರಕ್ಕೆ ಹೋಗಿದವರು? ಮತ್ತಿನ್ನ ನಮ್ಮಣ್ಣನಾದ ಶ್ರೀ ಕೃಷ್ಣ ಪರಮಾತ್ಮನು. ಆ ಗೋಪಿಕಾಂಗರ ವಿಲಾಸ ವಿಭ್ರಮಗಳಲ್ಲಿ ಕೃಷ್ಣನ ದೆತಪತಿಯು ಯುದ್ಧವನ್ನು ಮರೆಯುವ ಸಹಜ. ಅರ್ಜುನನು ದಾರಿಗೆ ನಿಂದಿರುವಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಆಹಾ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಈ ನಿಮ್ಮ ಬಿಚ್ಚಿದ ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಚಮತ್ಕಾರವನ್ನೇ ಕೊಟ್ಟಿರುವೆ. ನಿಮ್ಮ ಸಂಗಡ ಕಥನ ಮಾಡುವುದರಲ್ಲಿ ನಿನ್ನ ಚದುರಿದನು ಮುಗಿಸಿದನೆಂದು ನಾನು ಭಾವಿಸಿದೆನು. ಪ್ರಾಣೇಶ್ವರ, ಪ್ರಾಣವಲ್ಲಭ, ಬನ್ನಿ ಸ್ವಾಮಿ.
ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶಾಶಿಯನ್ನು ಕಂಡು, ಸ್ವಾಮಿ ನಿಮಗೆ ಹೇಳುತ್ತಿರುವುದು, ಬಿಚ್ಚಿದ ಕೇಶಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ನನ್ನ ಬಾಯಿಂದ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವ ಪಾಂಚಾಲಿ ನಾನು ಮಾಡಿದ ಪ್ರತಿಕ್ರಿಯೆಯನ್ನು ಮರೆಯುವಂತ ಯಾರಿಯಲ್ಲ ಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆಯ ಹೊರತು ನನ್ನನ್ನು ಕೆಲಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಸಂಧಿಯನ್ನು ಬಯಸುವರು ಹತ್ತವನ್ನು ಹತ್ತು ನಿರೀಕ್ಷಿಸಲಿ. ಧರ್ಮ ಬಯಸಿದ ವಿದುತ್ತರು ದುರ್ಯೋಧನರು ಅನಂತ ಅಪರಾಧಗಳಿಗೆ ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ತಾಳು ತಾಳಿಯಾನು ಬದಿಯೇ ಲೇಖಲೆ ಕೊರಕೊಲವಲ್ಲವ ಸದಬಡಿಯಲು ನಾವು ಕಾದಿದೆಯೇ ಲೇಖಲೆ ಕೊರಕೊಲವಲ್ಲವ ಸದಬಡಿಯಲು ನಾವು ಕಾದಿದೆಯೇ ಗೌರವನ ಸಿಡಿದ ಬಗೆಯೇ ಗೌರವನ ಸಿಡಿದ ಬಗೆಯೇ ಈಗಲೇ ಕೊರಕೊಲವಲ್ಲವ ಸದಬಡಿಯಲು ನಾವು ಕಾದಿದೆಯೇ ಗೌರವನ ಸಿಡಿದ ಬಗೆಯೇ ಗೌರವನ ಸಿಡಿದ ಬಗೆ ನೋಡೋಣ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನೊರತಾಗಿ ಮತ್ತಾರು ಶಕ್ತರಿಲ್ಲ. ಈ ಸಾರಿ ಅವಳ ಕೋಪಕ್ಕೆ ದ್ರೌಪದಿ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನನ್ನು ಸಮಾಧಾನಗೊಳಿಸುವುದು ಅಸಾಧ್ಯವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದೆ. ನನಗ್ಯಾರಲ್ಲಿ ಕೋಪವಿಲ್ಲ. ಅರ್ಜುನ ಸಮುದ್ರದ ವಿಷಯವನ್ನು ತಿಳಿಸಬೇಕೆಂದಿದ್ದನು, ಅದು ಈಗಲೇ ಹೇಳುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನರು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿಗಿರಬಹುದು. ಈ ದಾಕ್ಷ್ಯ ನೃತ್ಯವು ಪಾಂಡವರ ಕಳಂಕವೆಂದೇ ಭಾವಿಸಿ ಕಂಡವರ ಮನೆ ಬಾಗಿಲಿಗೆ ದರಿದ್ರ ಭಿಕ್ಷಕರ ಸಂಧಿ ಯೋಚನೆ ಮಾಡಲಿ. ಪಾಂಡು ರಾಜೇಂದ್ರನು ನಮ್ಮಗಳನ್ನು ಪತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವೋ ನಾನು ಸಹಿಸತಕ್ಕವನಿಲ್ಲ. ನಿಮ್ಮ ಅನುಮತಿಯನ್ನಾಗಲಿ ಹತ್ತಿರ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಕಥೆಯು ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿತೆಯಿಂದ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ನಾನು ಮಾಡಿದನು. ಸಹೋದರ ಶಾಂತನಾಗು, ಸಹೋದರ ಶಾಂತನಾಗು. ಮುನಿಸಿದೆ ತಗಿ ಬರೀ ಘನಗುಣ ನೆನಪೇ ಭೀಮಸೇನ. ಅನುಜಾತನೆ ಸೈರಿಬುದು ಮನ ಸೈರಿಸಿ ಶಾಂತನಾಗು ಭೀಮ. ಏತರ ನಡತೆ ಪ್ರೀತಿ ಸಹೋದರ ಆತುರದೆ ಫಲವೇನಿ ಹೋದೈ. ಏತರ ನಡತೆ ಪ್ರೀತಿ ಸಹೋದರ ಆತುರದೆ ಫಲವೇನಿ ಹೋದೈ. ಧರ್ಮ ವಿಚಾರವ ಮರ್ಮವನರಿಯದೆ
ಧರ್ಮ ವಿಚಾರವ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗಿ ಕರ್ಮಕ್ಕೆ ಭಾಗಿಗಳಾಗಿರೇಕೆ ಏತರ ನಡತೆ ಪ್ರೀತಿ ಸಹೋದರ ಆತುರದೆ ಫಲವೇನಿ ಹೋದೈ. ಸಹೋದರ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನು ಮನದ ವೇದನೆ ನೀಗಿಸಿ ಸಮಯವಿದೆ ತರಿತೆಯ ತರುಣಿ ಇದಕ್ಕೆ ಈ ದುರ್ಗುಣವು. ಮಾನು ಮನದ ವೇದನೆ ನೀಗಿಸಿ ಸಮಯವಿದೆ ತರಿತೆಯ ತರುಣಿ ಇದಕ್ಕೆ ಈ ದುರ್ಗುಣವು. ಧರ್ಮಜನಮ್ಮಯ ನಿರ್ಮಲ ಭ್ರಾತು ಧರ್ಮಜನಮ್ಮಯ ನಿರ್ಮಲ ಭ್ರಾತು ಇರುವುದನ್ನು ಚಿತ ಪರೀಕ್ಷಿಸದೆ ಇರುವುದನ್ನು ಚಿತ ಪರೀಕ್ಷಿಸದೆ ನುಡಿಯೇ ಸೈಪುದು ಮನದನು ತಾಪವತನು. ಸೈಪುದು ಮನದನು ತಾಪವತರುಣೆ ಧರ್ಮದಿಂದ ತನ್ನ ಕಾರ್ಯ ಸಾಧಿಸು ಕೋಮಲ ಹೃದಯವ ಕೊರಗಲು ಸರಿ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯವ ಕೊರಗಲು ಸರಿ. ಸಾರಸಾಕ್ಷಿ ನಿನ್ನರಿಯದೆ ಇಬ್ಬರೆ ಸಾರಸಾಕ್ಷಿ ನಿನ್ನರಿಯದೆ ಇಬ್ಬರೆ ಕಿತ್ತು ನೀನಿಂತು ಈ ಕೋಪ ತಡೆ. ನಾನು ಮನದ ವೇದನೆ ನೀಗಿ ಸಮಯವಿದೆ ತರಿತೆಯ ತರುಣಿ ಇದಕ್ಕೆ ಈ ದುರ್ಗುಣವು. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಬರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧವು ಶಾಂತಿಯಂತೆ ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನೂ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಾವು ಅವಿನಾಶಕ್ಕಾಗಿ ದುಃಖಿಸಲಾಗುತ್ತದೆ. ಅದಕ್ಕಾಗಿ ನಾನು ಹೆದರಿ ಸಂಧಿಗೆ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನಪಡಿಸಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣ ಕೂಟಬಲವೆಂಬ ಪರಿಜ್ಞಾನವೇ ನಿಮಗೆ ಇಲ್ಲದೆ ಹೋಯಿತು. ಅದಕ್ಕೆ ಆ ದರ್ಪಿತ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುವರಲ್ಲೆಂಬುದೇ ನ ಚಿಂತೆ. ಏನೀ ಕೋಲಾಹಲ? ಜಯ ಕೃಷ್ಣ, ಜಯ ಯದುಪತಿ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲ ಗೆಲ್ಲುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಅಪುರುಷದ ವರ್ತನೆಯಂತೆ ಮೋಕ್ಕಾರ ನಿನಗಿರಲಿ, ನಡೆಯುವ ಪ್ರತಿಕ್ರಿಯೆಯಂತೆ ಸ್ವತಂತ್ರ ನನಗಿರಲಿ. ಪ್ರಾಣೇಶ್ವರ, ಯದುಪತಿಯನ್ನು ಸುನಗುತ್ತಾ ಇತ್ತಗಡೆಯೇ ಬರುತ್ತಿರುವರು. ಹಸ್ತಿನಾವತಿಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷ್ಟ ಬಂದಂತೆ ಮಾಡಿದಂತೆ ಸ್ವಾಮಿ. ಅಣ್ಣ, ಪರಮಾತ್ಮ ಅಣ್ಣ. ಘನ ಘನಶ್ಯಾಮ ಮಾವತಾರಿ ಧರ್ಮೋದ್ಧಾರಿ ಮರ್ಮವ ತಿಳಿಯೈ ಶೌರ್ಯ ಮುರಾರಿ ಶ್ರೀ ಹರಿ
ಸಾಧು ಸಜ್ಜನರ ಮೋದದಿ ಕೊಳೆವ ನೀನಗಲೇನಿರು ನೀನೇ. ಸಾಧು ಸಜ್ಜನರ ಮೋದದಿ ಕೊಳೆವ ನೀನಗಲೇನಿರು ನೀನೇ. ನೀನೇ ಲೋಕವಿಧಾತ ದಯಾನಿಧಿ. ನೀನೇ ಲೋಕವಿಧಾತ ದಯಾನಿಧಿ. ವೇಣುಗೋಪಾಲ ಅಣ್ಣ ನಮಸ್ಕರಿಸಿ ಅಣ್ಣ ನಿನಗೆ ಮಂಗಳವಾಗಲಿ ಸಹೋದರಿ. ಪರಮಾತ್ಮ, ಈ ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಹೋದ ಕಾರ್ಯವೇನಾಯಿತು ಪರಮಾತ್ಮ? ಹೋದವನ್ಯಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿರುವ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರುತ್ತದೆ, ನಾನು ಮಾಡುವೆನು. ಪ್ರಾಣೇಶ್ವರ ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ, ಬಳಿಕ ನಿಮ್ಮಿಷ್ಟ ಬಂದಂತೆ ಮಾಡಿವರಂತೆ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ನನ್ನ ತಲೆ ಮುಗಿದುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಸಭೆಯಲ್ಲಿ ನಾನು ನಿರೀಕ್ಷಿಸಿದಂತೆ ಎಲ್ಲ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ತಡೆಯಲಾರ ರುಕ್ಮಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರು ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಗಿದೆ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿಯೇ ಅಲ್ಲ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅದಕ್ಕೆ ವಾದ ನೆಪದಲ್ಲಿ ಅರ್ಜುನನು ಹೊಳೆಯನ್ನು ತಟ್ಟರು. ಇದೇ ನೆಪದಲ್ಲಿ ನಮಗೆಲ್ಲರಿಗೂ ಸೀರೆ ನೀಡಲು ಅಪೇಕ್ಷಿಸಿವೆ. ಪಾಂಡವರ ಮೇಲೆ ನಮ್ಮ ಯಾಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಮುಂದೇನಾಯ್ತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ ಒಪ್ಪಿದನು. ನನಗಿನ್ನ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆ ಐತೆ. ಕೃಷ್ಣ, ಸಾಧಿಸು, ಚಂದಾಗಿ ಸಾಧಿಸು. ಪ್ರಿಯ ಸಹೋದರರೇ, ಈ ಅಪುರುಷ ವಾಕ್ಯವನ್ನು ನೀವೇ ಬಂಧಿಸಿರಿ. ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಲಿಲ್ಲ. ಅಗ್ರಸೇನಿ, ನೀ ನಿರಾಸಲಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತಿಳಿಸದೇ ಬಿಡುವೆನು. ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನೀ ಇಷ್ಟೊಂದು ಕೋಪವಿಲ್ಲಂದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿ ನನಗೆ ಒಪ್ಪದು ಒಪ್ಪದಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು ಆ ದುರ್ಯೋಧನ ಸಂದೇಶವೇ? ಹಾಗಾದರ ಉದ್ದೇಶವೇನು? ಸಂಧಿ ಆಗಲಾರದು. ಯಾರು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಂದಲೇ ಹೇಳಬಿಡು. ಇಲ್ಲ, ನೀನು ಕುಳಿತುಕೊಳ್ಳದೇ ಹೊರತು ನಾನು ಹೇಳುವುದಿಲ್ಲವಯ್ಯ. ಈ ಪರ್ಯಾಸ ಯಾಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ಅಪೇಕ್ಷೆ ಅಂತ ಕುಳಿತುಕೊಳ್ಳೇನು? ಈಗಲಾದರೂ ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಇದು ಕೊಡಬೇಕು ಗಾದೆ. ನೀನು ಕೋಪ ಮಾಡುವುದಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ ಯಜ್ಞಸೇನೆ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ಎಂದಾದರೂ ಮೀರಿರುವನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ?
ಪರ್ಯಾಸವಲ್ಲ ಸಹೋದರಿ. ಶತ್ರುಗಳ ಎಡೆಮಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ ಎಂದು. ಭೀಮಸೇನ, ನೀನು ಈ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕೈ ಕರಗಳನ್ನು ಬಂಧಿಸು. ಈಗ ನನಗೆ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಹೇಳಿ ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದವರು ಯಾರು? ಯಾರು ಆತ್ಮಕರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಕಾರ್ಯವು ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ಹೆಚ್ಚಿದ ಕರಗಳನ್ನು ಈ ನಿಜ ಕೃತ್ಯದಿಂದ ದುರಭಿಮಾನಿಗಳನ್ನು ಮಟ್ಟಿಸಿದರು. ನನ್ನ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರು ರಾಯಭಾರಿಯಲ್ಲಿ ಆ ಕುನ್ನಿ ಕೌರವನಿಗೆ ಯಾವ ರೀತಿ ಅಪಮಾನ ಮಾಡಿದರೆ? ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರಗಳೇನು? ಉತ್ತರದ ಪ್ರಶ್ನೆ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನ ದುರಹಂಕಾರಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ನನಗುಳಿದಿರುವ ಪ್ರತಿಯುತ್ತರ. ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಭೀಮಸೇನ, ದುಡುಕುತ್ತ ನುಡಿದ ಕೌರವನ ಹಿಡಿಂಬಾಪತಿಗೆ ಧರ್ಮಂತರ ದುಡುಕುತ್ತ ನುಡಿದ ಗೌರವನ ಹಿಡಿಂಬಾಪತಿಗೆ ಕಡೆಗೂ ಯೋದ್ಧವ ಗೈವೆ ಕೊಡೆ ನಾನು ರಾಜವ. ಕಡೆಗೂ ಯೋದ್ಧವ ಗೈವೆ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮ ಭೀಮನಿಗೊಂದು ಊರನ್ನು ಬಿಡೆನೋ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನ ಹಿಡಿಂಬಾಪತಿಗೆ. ಇದು ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ನನ್ನ ಕರೆಗಳನ್ನು ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ ಕರೆಗಳನ್ನು ಬಿಚ್ಚಲೆ ಬಿಚ್ಚಲೆ ಬಿಚ್ಚುವುದಿಲ್ಲವಯ್ಯ. ಯಾರೂ ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವರು. ಈಗ ಎಲ್ಲಿ ನನಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞತೆಯನ್ನ.
ಗರ್ಭದಲ್ಲಿ ಜನಿಸಿದ್ದೇ ನಿಜವಾಗಿದ್ದರೆ ಕುಂತಿದ್ದೇವೆ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಲ್ಗಡಿಯ ಭಿಕ್ಕರ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರರು ಮಾಡಿ ದುರಳ ದುಶ್ಯಾಸ ವೃಕ್ಷವನ್ನು ಬಗೆದು ಅವರ ಗುಂಡಿಗೆ ಬಿಸಿ ರಕ್ತದಿಂದ ನನ್ನ ಪಾಂಚಾಲಿಯಲ್ಲಿ ಬಿಡಿಮಿಡಿಗಳನ್ನು ಖಂಡಿಸುವೆನು. ನಂತರ ಈ ನನ್ನ ಗದಾಯುಧದಿಂದ ಪಾತಕ ದುರ್ಯೋಧನನ್ನು ಹೊರಹಾಕುವೆನು. ಅವನ ರಾಜ್ಯ ಕಿರೀಟವನ್ನು ನನ್ನ ಎಡಗಾಲಿಂದ ಪುಡಿ ಪುಡಿ ಮಾಡದೆ ಹೋದರೆ ಅದು ನನಗೆ ಅತ್ಯಂತ ನರಕವೇ ಪ್ರಾಪ್ತಿಯಾಗುವುದು. ಇದಕ್ಕೆ ನಿನ್ನ ಪದಗಳೇ ಸಾಕ್ಷಿ, ಪದಗಳೇ ಸಾಕ್ಷಿ, ಪದಗಳೇ ಸಾಕ್ಷಿ. ಕರ್ಣನ ಶಿರಣವನ್ನು ಜಯಿಸದೆ ಬಿಡುವುದು ಇದಕ್ಕೆ ನಿನ್ನ ಪದಗಳೇ ಸಾಕ್ಷಿ.